ಫರಂಗಿಪೇಟೆ ಸೇವಾಂಜಲಿ ಪ್ರತಿಷ್ಠಾನದ ವತಿಯಿಂದ ಕ್ಷಯಮುಕ್ತ ಭಾರತ ಅಭಿಯಾನದ ಅಂಗವಾಗಿ ನಿಕ್ಷಯ ಮಿತ್ರ ಯೋಜನೆಯಡಿ ಕ್ಷಯರೋಗಿಗಳಿಗೆ ಆಹಾರ ದವಸ ಧಾನ್ಯ ವಿತರಣಾ ಕಾರ್ಯಕ್ರಮ ಫರಂಗಿಪೇಟೆಯ ಸೇವಾಂಜಲಿ ಸಭಾಂಗಣದಲ್ಲಿ ನಡೆಯಿತು. ದಕ್ಷಿಣ ಕನ್ನಡ ಜಿಲ್ಲಾ ಧರ್ಮ ಜಾಗರಣ ಪ್ರತಿಷ್ಠಾನದ ಅಧ್ಯಕ್ಷ ಕೈಯೂರು ನಾರಾಯಣ ಭಟ್ ಅವರು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿ, ಸರ್ಕಾರದ ರಾಷ್ಟ್ರೀಯ ಯೋಜನೆಯನ್ನು ಅರ್ಥ ಮಾಡಿಕೊಂಡು ಅದನ್ನು ಸಮಾಜದ ಮಂದಿಗೆ ತಲುಪಿಸುವ ಕಾರ್ಯ ಇಲ್ಲಿ ನಡೆದಿದ್ದು, ಕೃಷ್ಣಕುಮಾರ್ ಪೂಂಜಾ ನೇತೃತ್ವದ ತಂಡ ಮನುಷ್ಯ ಜನ್ಮದ ಸಾರ್ಥಕತೆಯ ಸೇವೆಯನ್ನು ಮಾಡುತ್ತಿದೆ ಎಂದರು. ಲಯನ್ಸ್ ಜಿಲ್ಲಾ ಮಾಜಿ ಗವರ್ನರ್ ವಸಂತಕುಮಾರ್ ಶೆಟ್ಟಿ ಮಾತನಾಡಿ, ಸೇವಾಂಜಲಿಯ ಸೇವೆಯ ಕುರಿತು ಅವರ ಬದ್ಧತೆಯ ಫಲವಾಗಿ ಕ್ಷಯರೋಗಿಗಳಿಗೆ ಆಹಾರ ಕೊಡುವ ಬೇರೆ ಯಾವ ಸಂಸ್ಥೆಯೂ ಮಾಡದ ಕಾರ್ಯ ನಡೆದಿದ್ದು, ಇದು ಎಲ್ಲ ಸಂಘ ಸಂಸ್ಥೆಗಳಿಗೂ ಮಾದರಿಯಾಗಿದೆ ಎಂದರು. ಸೇವಾಂಜಲಿ ಪ್ರತಿಷ್ಠಾನದ ಆಡಳಿತ ಟ್ರಸ್ಟಿ ಕೆ ಕೃಷ್ಣಕುಮಾರ್ ಪೂಂಜಾ ಪ್ರಸ್ತಾವನೆಗೈದು, ಕಳೆದ 20 ತಿಂಗಳಿನಲ್ಲಿ ಸುಮಾರು 113 ಮಂದಿ ಕ್ಷಯರೋಗಿಗಳಿಗೆ 7 ಲಕ್ಷ ರೂಪಾಯಿಗಳ ಕಿಟ್ ವಿತರಿಸಲಾಗಿದ್ದು, ಒಬ್ಬ ರೋಗಿಗೆ ತಲಾ 6,000 ರೂಪಾಯಿ ವ್ಯಯಿಸಲಾಗಿದೆ ಎಂದರು. ಪ್ರಮುಖರಾದ ನಾರಾಯಣ ಬಡ್ಡೂರು, ಸುರೇಶ್ ನಡುಬೈಲು, ಸುರೇಶ್ ರೈ ಪೆಲಪ್ಪಾಡಿ, ಪ್ರಕಾಶ್ ಕಿದೆಬೆಟ್ಟು, ಪೂಜೇಶ್ ರಾಮಲ್ಕಟ್ಟೆ, ವಿಕ್ರಮ್ ಬರ್ಕೆ, ದೇವಸ್ಯ ಬಾಲಕೃಷ್ಣ ರೈ, ಸದಾನಂದ ತುಂಬೆ, ಧನ್ರಾಜ್ ತುಂಬೆ, ಪ್ರವೀಣ್ ಕಬೆಲಾ, ಅಮರನಾಥ ಆಳ್ವ ಸುಜೀರ್, ಮಾಧವ ದೋಟ, ಪ್ರವೀಣ್ ಮಯ್ಯಾಡಿ, ಉಮೇಶ್ ಸೇಮಿತಾ ತುಪ್ಪೆಕಲ್ಲು, ಶಿವರಾಜ್ ಸುಜೀರು ಮೊದಲಾದವರು ಭಾಗವಹಿಸಿದ್ರು. ಸಂದೀಪ್ ಸಾಲ್ಯನ್, ವಿ4 ನ್ಯೂಸ್, ಬಂಟ್ವಾಳ.